ಶಾಲಾ ಕಾಲೇಜುಗಳಲ್ಲಿ ಹಿಜಾಬನ್ನ ಧರಿಸಬಾರದು ಅಂತ ಈ ಹಿಂದೆ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಆದೇಶವನ್ನ ಮಾಡಿತ್ತು. ಆ ಆದೇಶವನ್ನ ಈಗ ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡೆದುಕೊಂಡಿದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಓಕೆ, ಕೇಸರಿ ಶಾಲು ನೋ ಅಂತ ಈಗ ಹೇಳಿರೋದು. ಜ್ಞಾನ ದೇಗುಲದ ಅಂಗಳದಲ್ಲಿ ಮತ್ತೆ ಫೈಟ್ಗೆ ನಾಂದಿಯಾಗಿದೆ ಇದು. ಕೇಸರಿ ವರ್ಸಸ್ ಹಿಜಾಬ್ ಮತ್ತೆ ರಾಜ್ಯದಲ್ಲಿ ತಾರಕಕ್ಕೆ ಏರುತ್ತೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದ್ದು 2022ರ ಹಿಜಾಬ್ ನಿಷೇಧ ಆದೇಶವನ್ನ ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಿಜಾಬ್ ರದ್ದುಗೊಳಿಸಲಾಗಿತ್ತು ಶಾಲಾ ಕಾಲೇಜುಗಳಲ್ಲಿ. ಈಗ ಹೊಸ ವಸ್ತ್ರ ಸಂಹಿತೆ ಮತ್ತೆ ಜಾರಿಗೆ ತಂದಿದೆ, ಆದೇಶವನ್ನು ಹೊರಡಿಸಿದೆ. ಜನಿವಾರ ಸೇರಿ ಧಾರ್ಮಿಕ ಪದ್ಧತಿಯ ವಸ್ತ್ರವನ್ನು ಧರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆದರೆ ಕೇಸರಿ ಶಾಲು ಹಾಕಿಕೊಂಡು ಹೋಗುವಂತಿಲ್ಲ. ಇದರಿಂದಾಗಿ ಕೆರಳಿ ಕೆಂಡ ಆಗ್ತಾ ಇರುವಂತಹ ಕೇಸರಿ ಪಡೆ. ಬಿಜೆಪಿ ನಾಯಕರಿಂದ ಸರ್ಕಾರದ ವಿರುದ್ಧ ಆಕ್ರೋಶ ಈಗ ಕೇಳಿಬಂದಿದೆ. ಶಾಲಾ ಕಾಲೇಜುಗಳಲ್ಲಿ ಶುರುವಾಗಬಹುದಾ ಆಕ್ರೋಶ ಅನ್ನೋದು ಈಗ ಪ್ರಶ್ನೆ ಉದ್ಭವ ಆಗಿದೆ. ಹಿಂದೂ ಮುಸ್ಲಿಂ ವಿದ್ಯಾರ್ಥಿಗಳೆಂಬ ಭೇದ ಭಾವದ ಫೈಟ್ ಮತ್ತೆ ನಾಂದಿ ಆಗುತ್ತೆ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇದೆ. ಮುಖ್ಯವಾಗಿ ನಿನ್ನೆ ಮಧು ಬಂಗಾರಪ್ಪನವರು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದರು, ನಾವು ಅವರವರ ಧಾರ್ಮಿಕ ನಂಬಿಕೆಯ ಪ್ರಕಾರವಾಗಿ ಏನು ಧರಿಸ್ತಾರೋ ಅದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ. ಹಾಗಂತ ನಾವು ಕೇಸರಿ ಶಾಲೆಗಳನ್ನು, ಇನ್ನೊಂದು ಶಾಲೆಗಳನ್ನು, ಮತ್ತೊಂದು ಶಾಲೆಗಳನ್ನು ಹಾಕೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಅನ್ನೋದನ್ನು ಹೇಳಿದರು. ರಾಜ್ಯದಲ್ಲಿ ಮತ್ತೆ ಜ್ಞಾನ ದೇಗುಲದ ಅಂಗಳದಲ್ಲಿ ಮತ್ತೆ ಫೈಟ್ಗೆ ನಾಂದಿ ಆಗುತ್ತೆ ಈ ಒಂದು ಮ್ಯಾಟರ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಮತ್ತೆ ಶುರುವಾಗಲಿದೆಯಾ ಕೇಸರಿ ವರ್ಸಸ್ ಹಿಜಾಬ್ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಗಮನಿಸಬೇಕಾಗುತ್ತೆ. ಸ್ಪಷ್ಟವಾಗಿ ಹೇಳಿದ್ದಾರೆ, ಹಾಗಂತ ನಿಮಗೆ ಹಿಜಾಬ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಮೌಲ್ವಿಗಳು ಧರಿಸುವಂತಹ ಬಟ್ಟೆಗಳನ್ನು ನೀವು ಶಾಲೆಗೆ ಹಾಕೊಂಡು ಬಂದರೆ ಅದನ್ನು ಸಹಿಸ್ಕೊಳ್ಳೋದಕ್ಕಾಗಲ್ಲ. ನಿಮಗೆ ಹಿಂದೂ ಧರ್ಮದ ಆಚರಣೆಯಲ್ಲಿರುವಂತಹ ಧಾರ್ಮಿಕ ನಂಬಿಕೆಗಳಲ್ಲಿ ಆಚರಣೆಗಳಲ್ಲಿರುವಂತಹ ಬಟ್ಟೆಗಳನ್ನು ನಿಮ್ಮ ಧಾರ್ಮಿಕ ನಂಬಿಕೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಧರಿಸಬೇಕು ಅದನ್ನು ಧರಿಸ್ಕೊಳ್ಬೇಕು ಅಂತ ಹೇಳಿದ ಕಾರಣ ನೀವು ಕೇಸರಿ ಬಟ್ಟೆಗಳನ್ನು ಅಥವಾ ಜ್ಯೋತಿಷಿಗಳು ಹಾಕ್ಕೊಂಡಿರುವಂತಹ ಕಚ್ಚೆ ಪಂಚೆಗಳನ್ನು ಹಾಕ್ಕೊಂಡು ಬಂದರೆ ಅದನ್ನು ಸಹಿಸ್ಕೊಳ್ಳೋದಕ್ಕಾಗಲ್ಲ. ಜೈನ ಧರ್ಮದವರು ನೀವು ದಿಗಂಬರರಾಗಿ ಶಾಲೆಗೆ ಕಾಲೇಜಿಗೆ ಬರ್ತೀರಿ ಅಂತ ಹೇಳಿದ್ರೆ ಅದನ್ನು ಸಹಿಸ್ಕೊಳ್ಳೋದಕ್ಕಾಗಲ್ಲ. ಒಂದು ಕಟ್ಟುನಿಟ್ಟಿನ ನಿಯಮ ಇದೆ. ಅವರವರ ನಂಬಿಕೆಗೆ ಅವರವ್ರು ಏನು ಮಾಡ್ಕೋಬೋದು, ಪ್ರಾಥಮಿಕವಾಗಿ ಏನನ್ನು ಪಾಲಿಸಬಹುದು ಅದನ್ನು ಮಾಡಬಹುದು ಅನ್ನೋದಾಗಿ ಹೇಳಲಾಗ್ತಾ ಇದೆ. ಸೊ ಈ ಹಿಂದೆಯೂ ಕೂಡ ಹೆಣ್ಣುಮಕ್ಕಳು, ಹಿಂದೂ ಧರ್ಮದ ಹೆಣ್ಣುಮಕ್ಕಳು ಹೂಗಳನ್ನು ಮುಟ್ಕೊಂಡು ಬರ್ತಾ ಇದ್ರು, ಕುಂಕುಮಗಳನ್ನು ಇಟ್ಕೊಂಡು ಬರ್ತಾ ಇದ್ರು. ಅದಕ್ಕೆಲ್ಲದೂ ಕೂಡ ಮುಕ್ತವಾದಂಥ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈಗ ಮುಸ್ಲಿಂ ಹೆಣ್ಣು ಮಕ್ಕಳಿಗೂ ಕೂಡ ಅವರವರ ಹಿಜಾಬ್ಗಳನ್ನು ಧರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ನೀವು ಕೈಗೆ ದಾರ ಹಾಕ್ಕೊಂಡು ಬನ್ನಿ ಅಥವಾ ಇನ್ನೊಂದೇನೋ ಮಾಡ್ಕೊಂಡು ಬನ್ನಿ, ಅದು ಓಕೆ. ಹಾಗಂತ ನೀವು ಈ ಒಂದು ಮ್ಯಾಟರನ್ನು ರಾಜಕೀಯವಾಗಿ ತಿರುಗಿಸುವುದಕ್ಕೆ ನೀವು ಪ್ರಯತ್ನ ಪಟ್ಟರೆ ಅದನ್ನು ನಾವು ಸಹಿಸೋದಿಲ್ಲ, ಅದರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದಾಗಿ ನಿನ್ನೆ ಸ್ಪಷ್ಟವಾಗಿ ಮಧು ಬಂಗಾರಪ್ಪನವರಿದ್ದರು, ಆಮೇಲೆ ದಿನೇಶ್ ಗುಂಡೂರಾವ್ ಅವರಿದ್ದರು, ರಿಜ್ವಾನ್ ಅರ್ಷದ್ ಅವರು ಕೂಡ ಇದ್ದರು. ಸೊ ಆ ಸಂದರ್ಭದಲ್ಲಿ ನಿನ್ನೆ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಆ ಆದೇಶ ಪ್ರತಿವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಹಿಂದೆ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ದೊಡ್ಡ ಇಶ್ಯೂ ಆಗಿತ್ತದು. ಉಡುಪಿಯ ಮೂಲದಿಂದ ಉಡುಪಿಯ ಒಂದು ಖಾಸಗಿ ಕಾಲೇಜಿನಲ್ಲಿ ಆಗಿರುವಂತಹ ಒಂದು ಗಲಾಟೆ ಅದು ಇಡೀ ರಾಜ್ಯಾದ್ಯಂತ, ದೇಶದಾದ್ಯಂತ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗಿ ತಲುಪ್ತು ಅಂತ. ರಾಜ್ಯ ಸರ್ಕಾರದಿಂದ ಹೊರಡಿಸಿರುವಂತಹ ಆದೇಶದಲ್ಲಿ ಹಾಗಾದರೆ ಏನಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ವಸ್ತ್ರವನ್ನು ಧರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ರಾಜ್ಯ ಸರ್ಕಾರದ ಆದೇಶದಲ್ಲಿ ಧಾರ್ಮಿಕ ಪದ್ಧತಿಗೆ ಅನುಗುಣವಾದಂಥ ವಸ್ತ್ರವನ್ನು ಧರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಗ್ರೀನ್ ಸಿಗ್ನಲ್ ಅನ್ನು ನೀಡಿ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಅನ್ನುವುದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಒಂದು ಆದೇಶ ನಿಮಗೆ ಇದನ್ನು ಈಗ ಬೇರೆ ಬೇರೆ ರೀತಿಯಾಗಿ ಚರ್ಚೆಗಳು ಆರಂಭ ಆಗಿದೆ ಆಲ್ರೆಡಿ. ಒಂದು ಹಂತಕ್ಕೆ ಗಮನಿಸೋದಾದರೆ, ರಾಜಕೀಯ ವಲಯದಲ್ಲಿ ಇರುವಂಥ ಚರ್ಚೆಯನ್ನು ಗಮನಿಸೋದಾದರೆ, ಸರ್ಕಾರ ಮತ್ತೆ ಈ ಒಂದು ಆದೇಶವನ್ನು ವಾಪಸ್ ಪಡೆಯುವುದರ ಮುಖೇನವಾಗಿ ಈ ಹಿಂದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಆಗಿರುವಂತಹ ಮುಸ್ಲಿಮರಿಗೆ ಅಸಮಾಧಾನ ಅದನ್ನು ಶಮನಗೊಳಿಸುವುದಕ್ಕೆ ಈ ಒಂದು ಆದೇಶವನ್ನು ವಾಪಸ್ ಪಡೆದಿದೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಪ್ರತಿಪಕ್ಷದ ನಾಯಕರು ಕೂಡ ಅದೇ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಅದರ ನಡುವೆ ಈ ಒಂದು ಇಶ್ಯೂಸನ್ನು ಮತ್ತೆ ಮೇಲೆಗೆ ತಂದು ರಾಜ್ಯದಲ್ಲಿ ಬೇರೆ ರೀತಿಯ ಚರ್ಚೆಗೆ ಒಂದು ನಾಂದಿ ಹಾಡ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇರೋದು. ಗೊತ್ತಿಲ್ಲ ಈ ಚರ್ಚೆ ಎಲ್ಲಿಯವರೆಗೆ ಹೋಗುತ್ತೆ ಅಂತ. ಇದು ಪ್ರತಿಪಕ್ಷಗಳಿಗೆ ಒಂದು
ಪ್ರಬಲವಾದಂಥ ಅಸ್ತ್ರವಾಗಿ ಸಿಕ್ಕಿದೆ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ. ಇದನ್ನು ಹೇಗೆ ರಾಜ್ಯ ಸರ್ಕಾರ ಸಮರ್ಥಿಸಿಕೊಳ್ಳುತ್ತೆ ಮತ್ತು ಅದನ್ನು ಹೇಗೆ ನಿಭಾಯಿಸುತ್ತೆ ಅನ್ನುವುದನ್ನು ಕೂಡ ಸಂಭಾಳಿಸಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕಿದೆ. ಅದು ಯಾವ ರೀತಿಯಾಗಿ ನಿಭಾಯಿಸುತ್ತೆ, ಅದನ್ನು ಸಂಭಾಳಿಸುತ್ತೆ ಅನ್ನುವುದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಗೊತ್ತಿಲ್ಲ ಈ ಒಂದು ಸಂಘರ್ಷಕ್ಕೆ ಮತ್ತೆ ಯಾವಾಗ ಅಂತ್ಯ ಚುಕ್ಕಿ ಬೀಳುತ್ತೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶವನ್ನು ಮಾಡಿಕೊಟ್ಟಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಗಮನಿಸಬೇಕಾಗುತ್ತೆ, ಹಿಜಾಬ್ಗೆ ಅವಕಾಶವನ್ನು ನೀಡಿದ್ದಕ್ಕೆ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿರೋದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಮುಸ್ಲಿಮರ ಮುನಿಸಿಗೆ ಹಿಜಾಬ್ ಮುಲಾಮ ಅನ್ನುವಂಥ ಪ್ರಶ್ನೆಯನ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೇಳಿದ್ದಾರೆ. ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ರೀತಿಯಾಗಿ ಒಂದು ಪೋಸ್ಟ್ ಮಾಡುವುದರ ಮುಖೇನವಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ. ದಾವಣಗೆರೆ ಉಪಚುನಾವಣೆಯ ಸುತ್ತ ನಡೆದಂತಹ ಘಟನೆಗಳ ನಂತರ ಅಲ್ಪಸಂಖ್ಯಾತರ ಆಕ್ರೋಶಕ್ಕೆ ಕೈ ಸರ್ಕಾರ ಬೆದರಿದೆ. ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳುವುದಕ್ಕೆ ಹಿಜಾಬ್ ಅಸ್ತ್ರವನ್ನ ಕೈಗೊಂಡಿದೆ ಅನ್ನೋದಾಗಿ ಇವರು ಹೇಳ್ತಾ ಇದ್ದಾರೆ. ಒಂದು ಸಮುದಾಯದ ಓಲೈಕೆಗೆ ಯಾವ ಸೀಮೆ ಜಾತ್ಯತೀಯತೆ ಅನ್ನುವುದನ್ನು ಕೂಡ ಇವರು ಪ್ರಶ್ನೆ ಮಾಡಿದ್ದಾರೆ. ಕೇಸರಿ ಶಾಲೆಗೆ ಮಾತ್ರ ನಿಷೇಧ ಯಾಕೆ ಹೇರಿದ್ರಿ? ನಿಮ್ಮ ಈ ಓಲೈಕೆ ರಾಜಕಾರಣ ಹಿಂದೂಗಳಿಗೆ ಅರ್ಥ ಆಗಲ್ವಾ? ಓಲೈಕೆ ರಾಜಕಾರಣ ಮಾಡಿದ್ದಕ್ಕೆ ಬಂಗಾಳದಲ್ಲಿ ಟಿಎಂಸಿಗೆ ಸೋಲಾಗಿದೆ, ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯ ಹೀನಾಯ ಸೋಲಾಗುತ್ತೆ ಕಾಂಗ್ರೆಸ್ಗೆ ಅನ್ನೋದಾಗಿ ಇವರು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಈ ರೀತಿಯಾಗಿ ಕೆಂಡಾಮಂಡಲರಾಗಿದ್ದಾರೆ. ಕೇಸರಿ ಶಾಲು ಅಂತ ಹೇಳ್ತೀರಿ, ಕೇಸರಿ ಶಾಲು ಅವರು ಆರ್ ಅಶೋಕ್ ಹಾಕೊಂಡು 24 ಗಂಟೆ ತಿರುಗಲಿ ನೋಡೋಣ. ಕೇಸರಿ ಶಾಲು ಇವ್ರು ಹಾಕ್ತಾರಾ? ಯಾರೋ ಬೀದಿಯಲ್ಲಿ ಪಕ್ಷದ ಹೋರಾಟಕ್ಕೋಸ್ಕರವಾಗಿ, ಸಂಘಟನೆ ಹೋರಾಟಕ್ಕೋಸ್ಕರವಾಗಿ ಕೇಸರಿ ಶಾಲನ್ನು ಇಟ್ಕೊಂಡು ಅವರು ಕೆಲಸ ಮಾಡ್ತಾರೆ. ಇವರು 24 ಗಂಟೆ ಹಾಕ್ಲಿ ನೋಡೋಣ? ಹಾಕಲ್ಲ. ಇವರು ರಾಜಕಾರಣಿಗಳು ಹಾಕ್ಲಿ ನೋಡೋಣ, ಅಥವಾ RSSನ ಬಿಜೆಪಿಯ ಪ್ರಮುಖ ನಾಯಕರು ಕೇಸರಿ ಶಾಲೆ ಹಾಕ್ಕೊಂಡು ಹೋಗ್ಲಿ ನೋಡೋಣ, ಮೋದಿ ಹಾಕ್ಲಿ ನೋಡೋಣ? ಹಾಕಲ್ಲ. ಇವರು ಜನರಿಗೆ ಈ ರೀತಿಯಾಗಿ ಒಂದು ಪೋಲರೈಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕ ಯತ್ನಾಳ್ ಕೂಡ ವಾಗ್ದಾಳಿಯನ್ನು ಮಾಡಿದ್ದಾರೆ. ಮುಸ್ಲಿಂ ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳುವಂತಹ ಮತ್ತೊಂದು ಪ್ರಯತ್ನ ಅನ್ನೋದಾಗಿ ಕೂಡ ಅವರು ಕೆಂಡಾಮಂಡಲರಾಗಿದ್ದಾರೆ. ಹಿಂದೂಗಳಿಗೆ ಕೇಸರಿ ಶಾಲೆಯನ್ನು ಧರಿಸುವುದಕ್ಕೆ ಅವಕಾಶವನ್ನು ನೀಡಬೇಕು, ನಾನೇ ಸ್ವತಃ ಕೇಸರಿ ಶಾಲೆಯನ್ನು ಕೊಡುವ ವ್ಯವಸ್ಥೆಯನ್ನು ಮಾಡ್ತೀನಿ ಅನ್ನೋದಾಗಿ ಹೇಳಿದ್ದಾರೆ. ಗಣಪತಿಯ ಸರಸ್ವತಿಯ ಮೂರ್ತಿಯನ್ನು ಇಟ್ಟು ನಿತ್ಯ ಪೂಜೆ ಮಾಡ್ತೀವಿ, ಶಾಲಾ ಕಾಲೇಜುಗಳಲ್ಲಿ ಪೂಜೆ ಮಾಡುವಂಥ ವ್ಯವಸ್ಥೆ ಕಲ್ಪಿಸ್ತೀವಿ, ಹಿಜಾಬ್ ಧರಿಸುವುದಕ್ಕೆ ಅನುಮತಿಯನ್ನು ನೀಡಿರೋದು ಇವರ ಕುರ್ಚಿಯ ಕಾಲುಗಳು ನಡುಗ್ತಾ ಇವೆ ಎನ್ನುವುದಕ್ಕೆ ಸಾಕ್ಷಿ ಅನ್ನುವುದಾಗಿ ಯತ್ನಾಳ್ ಕೆಂಡಾಮಂಡಲರಾಗಿದ್ದಾರೆ. ಹಿಂದೂ ವಿರೋಧಿ ನೀತಿಗೆ ಯುವ ಮತದಾರರು ಬುದ್ಧಿ ಕಲಿತಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಶಾಸಕ ಯತ್ನಾಳ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವರ ಮಗನ ಮದುವೆಯನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಇಡೀ ರಾಜ್ಯ ನೋಡಿದೆ. ಸೊ ಹಾಗೆಲ್ಲ ನೋಡೋದಾದರೆ ಇವರು ಎಲ್ಲ ವಿಷಯಗಳನ್ನು ಒಂದು ಧಾರ್ಮಿಕ ರಾಜಕಾರಣದ ವಿಷಯದಲ್ಲಿ ಚರ್ಚೆಗಳನ್ನು ಮಾಡಬಾರದು. ಸೊ ಒಂದು ಅಳೆದು ತೂಗಿ ಸರ್ಕಾರ ನೀತಿಯನ್ನು ಮಾಡುತ್ತೆ. ಆ ಕಡೆಯವರು ಕೂಡ ಹೌದು, ನಮ್ಗೆ ಇದು ಹೀಗೆ ಆಗಬೇಕು, ನಾವು ಬುರ್ಕಾ ಹಾಕ್ಕೊಂಡು ಬರ್ತೀವಿ, ನಾವು ಮತ್ತೊಂದು ಹಾಕ್ಕೊಂಡು ಬರ್ತೀವಿ, ಅದಲ್ಲ. ಸರ್ಕಾರ ನಿಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ, ಹಾಗೆ ನೀವು ಪಾಲಿಸಿ. ನಾವು ಕೇಸರಿಯನ್ನು ವಿರೋಧಿಸ್ತೀವಿ, ನಾವು ಬುರ್ಕಾ ಹಾಕ್ಕೊಂಡು ಬಂದು ಶಾಲೆಯಲ್ಲಿ ಕೂರ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ನಾವು ಮೌಲ್ವಿ ಥರ ಅವರಿಗೆ ಬಟ್ಟೆ ದಿರ್ಸುಗಳು ಏನಿರುತ್ತೆ ಹಂಗೆ ನಾವು ಶಾಲೆಗೆ ಬರ್ತೀವಿ, ಕಾಲೇಜಿಗೆ ಬರ್ತೀವಿ ಅಂತ ಹೇಳಿದ್ರೆ ಅದು ನಿಮ್ಮ ಶತಮೂರ್ಖತನ. ಈ ಕಡೆಯವರು ಅಷ್ಟೇ, ನಾವು ಶಾಲೆಗೆ ಕೇಸರಿ ಶಾಲೆ ಹಾಕ್ಕೊಂಡು ಬರ್ತೀವಿ, ರುದ್ರಾಕ್ಷಿ ಮಣಿ ಹಾಕ್ಕೊಂಡು ಬರ್ತೀವಿ, ಶಾಲೆಯಲ್ಲಿ ಪೂಜೆ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಹೋಮ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ದು ಅದು ಶತಮೂರ್ಖತನ. ಒಂದು ಸೌಹಾರ್ದಯುತವಾಗಿ ಏನು ನಡಿಬೇಕು ಅದನ್ನು ಮಾಡಬೇಕು ಹೊರತಾಗಿ ಎಲ್ಲ ವಿಷಯದಲ್ಲೂ ಧರ್ಮ ರಾಜಕಾರಣವನ್ನು ತರಬಾರದು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು ಅಂತ ಕಾಣಿಸುತ್ತೆ. ಕೇಸರಿ ಶಾಲು ನಿಷೇಧ ಹೇರಿದಕ್ಕೆ ಸಚಿವರಿಂದ ಸಮರ್ಥನೆಯನ್ನು ಮಾಡಿಕೊಳ್ಳಲಾಗಿದೆ. ನಾನು ನಾರಾಯಣ ಗುರುಗಳ ಆದರ್ಶನವನ್ನು ಪಾಲನೆ ಮಾಡ್ತೀನಿ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಮಧು ಬಂಗಾರಪ್ಪನವರು ಹೇಳಿದರು, ನಾನು ನಾರಾಯಣ ಗುರುಗಳ ಆದರ್ಶವನ್ನು ಪಾಲನೆ ಮಾಡ್ತೀವಿ, ನಮ್ಮ ನಾರಾಯಣ ಗುರುಗಳ ತತ್ವದ ಆದರ್ಶದ ಮೇಲೆ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಹಳದಿ ಶಾಲುಗಳನ್ನು ನಾವು ಬಳಸ್ತೀವಿ ಅನ್ನೋದಾಗಿ ಅವರು ಹೇಳ್ತಾರೆ. ರೈತ ಸಂಘದವರು ಹಸಿರು ಶಾಲೆಯನ್ನು ಹಾಕ್ಕೊಳ್ತಾರೆ. ಇದನ್ನು ನಾವು ಚರ್ಚೆ ಮಾಡಿದರೆ ಮಕ್ಕಳ ಮೇಲೆ ಒತ್ತಡ ಹಾಕಿದ ಹಾಗಾಗುತ್ತೆ. ಧಾರ್ಮಿಕ ಸಂಪ್ರದಾಯ ಶಾಲೆಯಲ್ಲಿ ತರಬಾರ್ದು,
ಆ ನಿಟ್ಟಿನಲ್ಲಿ ನಾವು ಈ ಆದೇಶವನ್ನು ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಈ ರೀತಿಯಾಗಿ ಹೇಳಿದ್ದಾರೆ. ಸೊ ಇಲ್ಲಿ ಆ ಮಹಾರಾಷ್ಟ್ರ, ಸಾಂಗ್ಲಿ ಆ ಭಾಗದಲ್ಲೆಲ್ಲ ಹೋದರೆ ಒಂದು ಬಿಳಿ ಪೇಟ ಹಾಕೊಂಡು ಬರ್ತಾರೆ. ಅದನ್ನೆಲ್ಲವನ್ನೂ ನಾವು ಇಲ್ಲಿ ಮಾಡ್ತೀವಿ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಪೇಟ ಹಾಕ್ಕೊಂಡು ಬರೋದು, ಶಾಲ್ ಹಾಕ್ಕೊಂಡು ಬರೋದು, ರುದ್ರಾಕ್ಷಿಮಣಿ ಹಾಕ್ಕೊಂಡು ಬರೋದು, ಬುರ್ಕಾ ಹಾಕ್ಕೊಂಡು ಬರೋದು, ಮೌಲ್ಯ ಧರಿಸುವಂಥ ಬಟ್ಟೆಗಳನ್ನು ಹಾಕ್ಕೊಂಡು ಬರೋದು. ಇನ್ನು ಜೈನ ಸಮುದಾಯದ ಮಕ್ಕಳು ನಾವು ಜೈನ ಧರ್ಮಗುರುಗಳ ಹಾಗೆ ಬರ್ತೀವಿ, ದಿಗಂಬರರಾಗಿ ಬರ್ತೀವಿ ಅಂತ ಹೇಳೋದಕ್ಕಾಗತ್ತಾ? ಹಾಗಾಗಲ್ಲ. ಇದು ಸರ್ಕಾರದ ಒಂದು ಆದೇಶ. ಆ ಆದೇಶ ಏನು ಎತ್ತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಮೊದಲು ಹೇಗಿತ್ತು ಹಾಗೆ ಬರಲಿ. ಅದರಲ್ಲಿ ಏನೂ ಸಮಸ್ಯೆಗಳಾಗ್ತಿರ್ಲಿಲ್ಲ. ಮೊದಲು ಯಾವುದೋ ಒಂದು ಖಾಸಗಿ ಶಾಲೆಯಲ್ಲಿ, ಉಡುಪಿಯಲ್ಲಿ, ಅಲ್ಲಿನ ಹಾಲಿ ಶಾಸಕರ ಶಾಲೆಯಲ್ಲಿ ಆಗಿರುವಂಥ ಘಟನೆ ಇಡೀ ರಾಜ್ಯಾದ್ಯಂತ, ದೇಶದಾದ್ಯಂತ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿರುಗಿದಾಗ ಈ ರೀತಿಯ ಗಲಾಟೆ ಆಯಿತು. ಏನೇನೆಲ್ಲ ಆಯಿತು ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಉಭಯ ಪಕ್ಷದ ನಾಯಕರು ಈ ಒಂದು ವಿಷಯವನ್ನು ಸಮನ್ವಯ ಕಾದುಕೊಂಡು ಹೋಗುವ ಹಾಗೆ ಆದೇಶವನ್ನು ಪಾಲಿಸಬೇಕಾಗತ್ತೆ. ಇದು ಮಕ್ಕಳಲ್ಲಿ ವಿಷಬೀಜ ಬಿತ್ತುವ ಹಾಗೆ ಆಗಬಾರ್ದು. ಧರ್ಮ ರಾಜಕಾರಣಗಳನ್ನು ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ತರುವಂಥ ಪ್ರಯತ್ನವನ್ನು ಯಾವ ಪಕ್ಷದವರು ಮಾಡಬಾರ್ದು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಬಹುಶಃ ನಿಮಗೆ ನಾಳೆ ರಾಜಕಾರಣದಲ್ಲಿ ಒಳ್ಳೆಯದಾಗತ್ತೆ ಅಂತ ಅನಿಸುತ್ತೆ. ಯಾವುದು ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬರ್ತೀವಿ ಧಾರ್ಮಿಕವಾಗಿ, ಅದು ವಿಶೇಷವಾಗಿ ಜನಿವಾರ ಹಾಕೊಳ್ಳೋದಿರಲಿ, ಶಿವದಾರ ಹಾಕ್ಕೊಳ್ತಾರೆ, ಕೆಲವರು ಪೇಟ ಹಾಕ್ಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳು ಇದನ್ನ ಹಾಕ್ತಾರೆ. ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ. ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನ ಒಂದು ಗೌರ್ಮೆಂಟ್ ಆರ್ಡರ್ ಅಲ್ಲಿ ಕರೆಕ್ಟ್ ಆಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ, ಯಾವುದೇ ಥರದ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನ ಬಹಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು, ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆನೆ ಇದೆಲ್ಲದೂ ಕೂಡ ಬರಬೇಕು ಅಂದ್ರು. ನಾನು ಯಾರೋ ಹಾಕೋ ಬರಬೇಡಿ, ಅದನ್ನ ಸ್ಪೆಸಿಫೈ ಮಾಡಿದೆ. ಕ್ಲೀನಾಗಿ ಕುತ್ಕೊಂಡು ಇದು ಬಂದಾಗ ಇನ್ನೊಂದು ಸಂಘಟನೆ ಇರ್ತದೆ. ಈಗ ನಾನು ನಾರಾಯಣ ಗುರುಗಳ ಒಂದು ವಿಚಾರ ವೇದಿಕೆಯಲ್ಲಿದ್ದೀವಿ. ನಾವೇನಾದ್ರು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಲ್ಲೋ ಶಾಲ್ ಹಾಕ್ಕೊಳ್ತೀವಿ, ರೈತ ಸಂಘದವರು ಗ್ರೀನ್ ಶಾಲ್ ಹಾಕ್ತಾರೆ. ಹಂಗೆಲ್ಲ ಮಾಡ್ಕೊಂಡು ಹೋದ್ರೆ ಇದನ್ನ ನಾವು ಚರ್ಚೆ ಮಾಡಿದ್ರೆ ಮಕ್ಕಳ ಮೇಲೆ ಪ್ರೆಷರ್ ಬೀಳುತ್ತೋ ಇಲ್ಲ. ಈ ಸರ್ಕಾರ ಮಣಿದಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ತಾಲಿಬಾನಿಗಳು ಅಂತ ಕಾಂಗ್ರೆಸ್ಗೆ ಹೇಳುವಂತ ಬಿಜೆಪಿ ನೇತೃತ್ವದ NDA ಸರ್ಕಾರ, ತಾಲಿಬಾನಿ ಸರ್ಕಾರ ಅಫ್ಘಾನಿಸ್ತಾನಕ್ಕೆ 200 ಆಂಬ್ಯುಲೆನ್ಸ್ಗಳನ್ನು ಕೊಟ್ಟಿದೆ ಅನ್ನೋದನ್ನು ಕೂಡ ಸಿಟಿ ರವಿ ಅರ್ಥ ಮಾಡ್ಕೊಳ್ಬೇಕು ಅಂತ ಕಾಣಿಸುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ಈ ವಿಷಯಗಳನ್ನು ಮಾತನಾಡಬೇಕು ಅಂತ ಕಾಣಿಸುತ್ತೆ. ತಾಲಿಬಾನಿಗಳು ಬುರ್ಕಾನೇ ಸಮವಸ್ತ್ರ ಅಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಾರಾ ಅನ್ನೋದಾಗಿ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ ಸಿಟಿ ರವಿ. ಈ ಒಂದು ರೀತಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಈ ಒಂದು ಆದೇಶವನ್ನು, ಇವರು ಸರ್ಕಾರ ತಂದಿರುವಂತಹ ಆದೇಶವನ್ನು ವಾಪಸ್ ಪಡೆದಿರುವಂತಹ ಬೆನ್ನಲ್ಲೇ ಸಿಟಿ ರವಿ ಈ ರೀತಿಯಾಗಿ ಮಾತನಾಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರು ಸಿಟಿ ರವಿ ತಾಲಿಬಾನಿಗಳ ಒತ್ತಡಕ್ಕೆ, ತಾಲಿಬಾನಿಗಳು ಯಾರು? ತಾಲಿಬಾನಿಗಳಿಗೆ ನೀವು ಹಾಗಾದರೆ 200 ಆಂಬ್ಯುಲೆನ್ಸ್ಗಳನ್ನು ಆರ್ಥಿಕ ಸಹಾಯವನ್ನು ಯಾಕೆ ಮಾಡಿದ್ರಿ ಅಫ್ಘಾನಿಸ್ತಾನಕ್ಕೆ? ಇದನ್ನೆಲ್ಲವನ್ನು ಕೂಡ ನೀವು ಪ್ರಶ್ನೆ ಮಾಡಬೇಕು. ಅಲ್ಲೊಂದು ಮಾಡೋದು, ಇಲ್ಲೊಂದು ಹೇಳೋದು ಅದಲ್ಲ. ರಾಜಕೀಯ ಎಲ್ಲ ವಿಷಯದಲ್ಲೂ ಮಾಡಬಾರ್ದು. ನೀವು ಟೀಕೆ ಮಾಡಿ ಅಂತ ಎಲ್ಲದನ್ನು ಏನೇನೋ ಮಾತಾಡೋದಲ್ಲ. ಸೊ ಒಂದು ಸಮನ್ವಯ ಕಾಯ್ದು, ಆಮೇಲೆ ನಾವು ಪತ್ರಕರ್ತರು ಕೂಡ, ವರದಿಗಾರರು ಕೂಡ ನಮ್ಮ ಫೋಕಸ್ ಪಾಯಿಂಟ್ ಬೇರೆ ಆಗಬೇಕು ಅಂತ ಕಾಣಿಸುತ್ತೆ. ನೀಟ್ ಪರೀಕ್ಷೆಯಲ್ಲಿ ಇಡೀ ದೇಶದಾದ್ಯಂತ ಹೋರಾಟ ನಡೆಸ್ತಾ ಇದ್ದಾರೆ. ಈ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಹೋಗಿ ಮೈಕ್ ಹಿಡಿತೀವಿ ನಾವು, ಅದನ್ನು ಬಿಟ್ಟು ಬೇರೆ ಪ್ರಶ್ನೆಗಳನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತ ಅನಿಸುತ್ತೆ. ಈ ಥರದ್ದೆಲ್ಲ ಟೀಕೆಗಳಿಗೆ, ಈ ಥರದ್ದೆಲ್ಲ ಹೇಳಿಕೆಗಳಿಗೆ ಯಾರಿಗೂ, ಕಾಂಗ್ರೆಸ್ ನಾಯಕರಿಗೂ ಕೂಡ, ಬಿಜೆಪಿ ನಾಯಕರಿಗೂ ಕೂಡ, ಮತ್ತೊಂದು ಪಕ್ಷದ ನಾಯಕರಿಗೂ ಕೂಡ ಅವಕಾಶಗಳನ್ನು ಮಾಡಿಕೊಡದೆ ಏನು ಸಮಸ್ಯೆ ಇದೆ ಅದನ್ನು ಪ್ರಶ್ನೆ ಮಾಡುವಂಥ ಜವಾಬ್ದಾರಿಯಿಂದ ನಾವು ಪತ್ರಕರ್ತರು ಕೆಲಸ ಮಾಡಬೇಕು ಅಂತ ಕಾಣಿಸುತ್ತೆ. ನಾಳೆ ಯಾರಾದ್ರು ತಾಲಿಬಾನಿಗಳು ಬುರ್ಕಾನೇ ಯೂನಿಫಾರ್ಮ್ ಅಂತ ಮಾಡಿದ್ರೆ ಏನು ಮಾಡ್ತೀರಿ? ಬುರ್ಕಾ ಹಾಕೊಂಡೆ ಹೊರಗೆ ಬರಬಾರ್ದು ಅಂತ ಕೆಲವು ಇಸ್ಲಾಮಿಕ್ ಪತ್ವ ಹೊರಡಿಸಿದ್ದಾರೆ. ಇಂತಹ ತಾಲಿಬಾನಿಗಳ ಒತ್ತಡಕ್ಕೆ ಕಾಂಗ್ರೆಸ್ ಮಣಿದಂತೆ ಕಾಣ್ತಾ ಇದೆ. ಇದನ್ನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸಮಾನತೆಯನ್ನು ತರೋದ್ರ ಬದಲಿಗೆ ಮತೀಯ ಕಾರಣದ ವಿಭಜನೆಯನ್ನು ಮಾಡ್ತಾ ಇದ್ದೀರಿ. ಈ ಮತೀಯ ವಿಭಜನೆ ಅಪಾಯಕಾರಿ. ರಾಷ್ಟ್ರ ವಿಭಜನೆ ಮಾಡಿದ್ದು
ಸಾಕಾಗದೆ ಶಾಲೆಗಳಲ್ಲೂ ಕೂಡ ಮತೀಯ ವಿಭಜನೆಯನ್ನು ಮಾಡ್ಲಿಕ್ಕೆ ಹೊಟ್ಟಿದ್ದೀರಿ. ಇದು ಸರಿಯಲ್ಲ.